20, 20, 21, 22, 22, 22, 23 ಈಗ 23, 24 ಅಂದರೆ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಕೋರ್ಟ್ನಲ್ಲಿ ವಾದ ವಿವಾದ ಮಾಡಿ ಕೊನೆಗೆ ಸುಪ್ರೀಂ ಕೋರ್ಟ್ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದ ಎಲ್ಲ ಈ ಭಾರತೀಯರು ನಾವು ಅವ್ರಿಗೆ ನಮನ ಸಲ್ಲಿಸಬೇಕಂತ. ನಮ್ಮಲ್ಲಿ ಪ್ರಜಾಪ್ರಭುತ್ವಗಳಿಗೆ ಕಾರಣೀಭೂತ ಇದ್ದಪ್ಪ ಸುಪ್ರೀಂ ಕೋರ್ಟ್ ಅಂತೇಳಿ. ಇನ್ನೂ ನಮ್ಮಲ್ಲಿ ಪ್ರಶ್ನೆ ಮಾಡೋರಿದ್ದಾರೆ, ಅದನ್ನು ಕೇಳೋರಿದ್ದಾರೆ, ಅದು ರದ್ದು ಮಾಡೋರಿದ್ದಾರೆ ಅಂತ. ಇದು ಸಂವಿಧಾನ ವಿರೋಧಿ ಅಂತೇಳಿ ರದ್ದು ಮಾಡಿ ಹೋಗ್ಬಿಟ್ರು. ಇದು ಭಾಳ ಮಹತ್ವದ ನಿರ್ಧಾರ. ಯಾಕಂತಂದ್ರೆ ಸಂವಿಧಾನದಿಂದ ದೊಡ್ಡದು ಯಾವುದೂ ಅಲ್ಲ, ಸಂಸತ್ತಂತೆ ಮೊದಲೇ ಅಲ್ಲ. ಈ 3 ಜನ ಇಲ್ಲ, ಯಾರು ಶಾಸಕಾಂಗ, ಕಾರ್ಯಾಂಗ ಮತ್ತು ಅದ್ರ ಜೊತೆ ನ್ಯಾಯಾಂಗ ಅದ ಈ ಪತ್ರಿಕಾರಂಗ. ಇವರು ಯಾರು ಈ 3 ಇದ್ದರು ಸರ್, ಸಂವಿಧಾನ ದೊಡ್ಡವರು ಯಾರೂ ಇಲ್ಲ ಅಂಥದ್ರಲ್ಲ. ಇವತ್ತು ಸಂಸತ್ ದೊಡ್ಡದು ಅಂತೇಳಿ ಆರ್ಗ್ಯುಮೆಂಟ್ ಮಾಡುವಷ್ಟು ಮಟ್ಟಿಗೆ ಇವತ್ತು ಬೆಳೆದನ್ನೋದು ನೀವು ನೋಡಿದಿರಿ. ಯಾಕಪ್ಪ ಅಂತಂದ್ರೆ ತಮಗೆ ಅನುಕೂಲ ಆಗುವಂಥ ಕಾನೂನುಗಳನ್ನು ಮಾಡಿಕೊಂಡು ಸಂಸತ್ತಿನಲ್ಲಿ ಗೆದ್ದಂಥ ಈ ಒಂದು ಏನಪ್ಪ ಅಂದ್ರೆ ರಾಜಕಾರಣಿಗಳು ಅಥವಾ ಪಾರ್ಟಿಗಳು ತಮಗೆ ಬೇಕಾದಂಥ ಕಾನೂನು ಮಾಡ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಅನೇಕ ಕಾನೂನುಗಳು ನೋಡೋದ್ರಲ್ಲಿ ಪಾಸ್ ಆಗಿ ಹೋಗುವಂಥದ್ದು, ಚರ್ಚೆ ಇಲ್ಲ, ಏನಿಲ್ಲ, ಹೋಗ್ಬಿಟ್ಟು ಪಾಸ್ ಆಗ್ತಾ ದಾಡಿ. ಹೀಗಾಗಿ ಇಂಥ ಒಂದು ಅನಾಹುತದ ಪರಿಸ್ಥಿತಿ ನಿರ್ಮಾಣ ಆದಾಗ ಅದರಲ್ಲೂ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟಿದ್ದು ಹೇಳಿಲ್ಲ ನಿಮಗೆ. ಎಲೆಕ್ಷನ್ ಕಮಿಷನರ್ನ ಏನು ನೇಮಣಿಕೆಯಲ್ಲ 3 ಜನ ಇರಬೇಕಂತ ಸಾರಾಸಗಡ ಹಾಡ ಹಗಲಿ ಇಲ್ಲ ಕಿತ್ತು ಹೋಗೋದು ತಮ್ಮದಪ್ಪ ನಮ್ಮ ಮನುಷ್ಯರಲ್ಲಿ ಇರಬೇಕು ಅನ್ನೋದು ಮಾಡಿದಾಗ ಇನ್ನು ಇವು ಏನು ಮತ್ತು ಇದು ಇನ್ಫಾರ್ಮೇಷನ್ ಆ್ಯಕ್ಟ್ ಸಿಗದಂಗೆ ಮಾಡಿ ಹೋಗ್ಬಿಟ್ಟಿದ್ರು ಇಲ್ಲಿವರೆಗೆ ಮೋದಿಜಿಯವರು ಮತ್ತು ಅವ್ರ ಸಂಘಗಳಿಗೆ ಕೊಡ್ಕೊಂಡು. ಇವತ್ತು ಇದಕ್ಕೆಲ್ಲ ಉತ್ತರ ಕೊಡುವಂಥದ್ದು ಎಲ್ಲಿದು ಬಂತು, ಎಲ್ಲಿ ಹೋಯಿತು, ಏನಾಯಿತು, ಇದನ್ನು ಕೊಡಲೇಬೇಕಂತೇಳಿ ಇನ್ನು ಮುಂದಿನ 15-20 ದಿವಸಗಳಲ್ಲಿ ಒಂದು ವಾರ 2ರಲ್ಲಿ ಇದು ಡಿಸ್ಕ್ಲೋಸ್ ಮಾಡಬೇಕಂತೇಳಿ ಆರ್ಡರ್ ಮಾಡಿದ್ದಾರೆ. ಮತ್ತು ಇನ್ನು ಮುಂದೆ ಬರುವಂಥದ್ದು ಸಹಿತ ಅಪ್ಲೈ ಆಗ್ತದೆ. ಮೊನ್ನೆ ಜನವರಿಯಿಂದ ಆರಂಭ ಅಂತ ಏನು ಫಂಡ್ ಬರ್ತಾಯಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನು ಅಷ್ಟೇ ಅಲ್ಲ, 2018, 19 ಇಲ್ಲಿವರೆಗೆ ಎಲ್ಲ ಇನ್ಫಾರ್ಮೇಷನ್ ಯಾರು ಕೊಟ್ಟರು, ಯಾಕೆ ಕೊಟ್ಟರು, ಎಲ್ಲಿದು ಬರ್ತದೆ ಅದಿಲ್ಲ, ಯಾರು ಕೊಟ್ಟರು ಬೇಕಾಗಿದೆ. ಇಷ್ಟಕ್ಕೆ ಸಾಗ್ರಿ ಮುಂದಿನ ಪ್ರಶ್ನೆ ಮಾಡಲಿಕ್ಕೆ ಬರ್ತದೆ. ಅವರ ಇವತ್ತು ನಿಮಗೆ ಗೊತ್ತದ ಯಾವ ರೀತಿಯಾಗಿ ಭಾರತದ ಅರ್ಥವ್ಯವಸ್ಥೆ ಹದಗೆಟ್ಟು ಹೋಗಿಬಿಟ್ಟದ ಅಂತೇಳಿ. ಎಲ್ಲನೂ ಕೆಲವೇ ವ್ಯಕ್ತಿಗಳಿಗೆ, ಕೆಲವೇ 166 ಅದರಲ್ಲೂ ಒಂದಿಬ್ಬರಿಗೆ ಕೊಡ್ತಾ ಹೋಗೋದು, ಅದರಲ್ಲೂ ಒಬ್ಬರಿಗೆ ಹಂಚ್ತಾ ಹೋಗಿಬಿಡೋದು. ಇದೇನು PSUಗಳನ್ನು ಹಂಚೋದಾಗಿರ್ಬೋದು, ಇವತ್ತು ರೈಲುಗಳನ್ನು ಹಂಚೋದಾಗಿರ್ಬೋದು, ಅಥವಾ ಒಂದು ಅದರ ಜೊತೆಗೆ ನೀವು ಬಂದರನ್ನು ಹಂಚೋದಾಗಿರ್ಬೋದು, ಇನ್ನುಳಿದ ಯಾವುದೋ ಕೆಲಸಗಳಾಗಿರ್ಬೋದು, ಯಾವುದಿಲ್ಲ ರೀ, ನಮ್ಮ ಕಲ್ಲಿದ್ದಲನ್ನು ಹಂಚೋದಾಗಿರ್ಬೋದು, ಎಲ್ಲ ಒಬ್ಬ ವ್ಯಕ್ತಿ ಕೊಡುವಂಥದ್ದು. ಹೀಗಾಗಿ ಯಾಕೆ ಅವ್ರು ಕೊಟ್ಟರೆ ಇಷ್ಟ ಅನುಕೂಲಗಳನ್ನು ಯಾಕೆ ಮಾಡಿಕೊಟ್ರು ನಮ್ಮ ಗೌರ್ಮೆಂಟ್ ಅನ್ನೋ ಸಹಿತ ಪ್ರಶ್ನೆ ಅದ. ಯಾಕಪ್ಪ ಅಂತಂದ್ರೆ ಕೇವಲ ತಮ್ಮ ಎಲೆಕ್ಷನ್ ಸಲುವಾಗಿ ಎಲೆಕ್ಷನ್ ಆರಿಸಿ ಬಿಡಬೇಕು, ಅಧಿಕಾರ ಹಿಡಿಬೇಕು ಅಂತ. ಎಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಅಲ್ರಿ ನಿಮಗೆ ಗೊತ್ತಿದ್ದಾಗ. ಯಾಕಪ್ಪ ಅಂತಂದ್ರೆ ಎಲೆಕ್ಷನ್ ಗೆದ್ರೆ ಮತ್ತು ಅಧಿಕಾರ ಹಿಡಿತೀವಿ ನಾವು.